गरीब साध साध सब नेक हैं, आप अपनी ठोरी, जो सतलोक ले जावेंगे वो साधु कोई और। ಈಗ ಪುಣ್ಯಾತ್ಮರೇ, ಎಲ್ಲಿಯವರೆಗೆ ನಾವು ಭಗವಂತನ ಈ ಜ್ಞಾನದಿಂದ ಪರಿಚಿತರಾಗುವುದಿಲ್ಲ ಅಲ್ಲಿಯವರೆಗೂ ನಮ್ಮ ಜೀವನ ಪಶುವಿಗಿಂತ ಕೆಟ್ಟದಾಗಿರುತ್ತದೆ. ಎಷ್ಟೇ ನಾವು ಮನುಷ್ಯ ವೇಷದಲ್ಲಿ ತಿರುಗಾಡಿದರೂ ಈಗ ಪರಮಾತ್ಮನ ಒಂದೊಮ್ಮೆ ಸದ್ಭಕ್ತಿಯನ್ನೂ ಮಾಡುತ್ತಾ ಮತ್ತು ಕೆಲಸವನ್ನೂ ಮಾಡುತ್ತಿದ್ದರೆ ಆ ಕೆಲಸದಲ್ಲಿ ಯಶಸ್ಸನ್ನು ಮಾಲೀಕ ನೀಡುತ್ತಾರೆ ಮತ್ತು ಜಮೀನು ಇರುತ್ತಿತ್ತು ಮತ್ತು ಭಕ್ತಿಯನ್ನು ಮಾಡಿದರಂತೂ ಈ ದುರ್ಗತಿ ಆಗ್ತಿರ್ಲಿಲ್ಲ. ಒಂದು ವೇಳೆ ಆದರೂ ಹೇಳ್ತಾರೆ, ಅಂದರೆ ಅಟ್ಯಾಕ್ ಆದರೂ ಮಾಲೀಕನ ದಯೆ ಇದ್ದರೆ ಎಂತಹದೇ ದೊಡ್ಡ ಕರ್ಮವಿದ್ದರೂ ಅದು ಸ್ವಲ್ಪದರಲ್ಲಿಯೇ ನಿವಾರಣೆಯಾಗುವುದು. ಇಂತಹ ದುರ್ಗತಿ ಆಗುವುದು. 6 ಸೇವಾದಾರರಿರ್ತಾರೆ ಅವನಿಗಾಗಿ. ಪರಮಾತ್ಮ ಮೊದಲಂತೂ ಹೀಗಾಗಲು ಬಿಡುವುದೇ ಇಲ್ಲ. ಆದರೂ ಒಂದು ವೇಳೆ ತಮ್ಮ ಭಕ್ತಿಯಲ್ಲಿ ಯಾವುದೋ ಕೊರತೆ ಆದರೆ ಆವಾಗಲ್ಲಿ ಸಂಸ್ಕಾರವನ್ನು ಮಾಲೀಕನು ಚೇಂಜ್ ಮಾಡಬೇಕಾಗುತ್ತದೆ. ಆಗ ನಂತರ ವೃದ್ಧಾಪ್ಯ ಕೂಡ ಬಹಳ ಉತ್ತಮ ರೀತಿಯಲ್ಲಿ ಕಳೆಯುವುದು ಅವನದು. ಪರಮಾತ್ಮ ಭಕ್ತನಿಗಾಗಿ ಬಹಳ ಒಳ್ಳೆಯ ಬೇಕಾದರೆ ಯಾವುದೇ ವ್ಯವಸ್ಥೆ ಮಾಡಲಿ ಈ ರೀತಿ ಮಾಡುತ್ತಾನೆ. ಅಂದರೆ ಅವನಿಗೆ ನೆನಪು ಕೂಡ ಬಾರದು ಅವನು ವೃದ್ಧನೆಂದು ಅಥವಾ ಹೇಗಿರುವನೆಂದು. ಈಗ ಭಕ್ತಿ ಮಾಡುವುದರಿಂದ ಒಂದು ಉದಾಹರಣೆ ಹೇಳುತ್ತಾರೆ. ಏನೆಂದರೆ, ಒಬ್ಬ ತ್ರಿಲೋಚನ ಹೆಸರುಳ್ಳ ಭಕ್ತನು ಬಂದಿದ್ದ ಮತ್ತು ಪರಮಾತ್ಮನ ಭಕ್ತಿಯನ್ನು ಮಾಡುತ್ತಿದ್ದ. ಬಹಳ ಶ್ರದ್ಧಾಭಕ್ತಿಯಿಂದ ಇರುತ್ತಿದ್ದ ಮತ್ತು ಅವನ ಒಬ್ಬ ಸೇವಕನಿದ್ದ. ಒಬ್ಬ ಸೇವಕನನ್ನು ನೇಮಿಸಿದ್ದ ನೌಕರನನ್ನಾಗಿ. ಮತ್ತೇನಾಯ್ತೆಂದರೆ, ಆ ನೌಕರನಿಗೆ ಅಗತ್ಯವಾಗಿ ಹೋಗಬೇಕಾಯಿತು ಯಾವುದೋ ಕೆಲಸದ ನಿಮಿತ್ತ. ಅವನು ದೂರದ ಬೇರೆ ಸ್ಟೇಟ್ನವನಾಗಿದ್ದ. ಅವನು ಹೇಳಿದ, ಮಹಾರಾಜರೇ, ನಾನು ಹೋಗಬೇಕಾಗಿದೆ. ಹೀಗೀಗೆ ಮನೆಯಲ್ಲಿ ಯಾವುದೋ ಘಟನೆ ಘಟಿಸಿದೆ, ಪತ್ರ ಬಂದಿದೆ. ಆ ತ್ರಿಲೋಚನ ಭಕ್ತ ಹೇಳಿದ, ಏನೆಂದರೆ, ಹೋಗು ಮಗನೇ, ಏನೂ ಪರವಾಗಿಲ್ಲ. ಅವನು ಹೋದ. ಅವನಂತೂ ಹೋಗಿರಬೇಕು ಸರಿಸುಮಾರು 20-30 ಕಿಲೋಮೀಟರ್. ಆವಾಗ ಕಾಲ್ನಡಿಗೆಯಲ್ಲಿ ಹೋಗ್ತಿದ್ರು. ಈ ಕಡೆ ಇವನಿಗೆ ಭೇದಿ ಉಂಟಾಯಿತು. ಭಕ್ತನಿಗೆ ಮುದುಕನಾಗಿದ್ದ, 80-85 ವರ್ಷದವನು ಆಗಿದ್ದ ಮತ್ತು ಬಹಳ ದುಃಖಿಯಾದ. ಈಗ ಪರಮಾತ್ಮ ಬಂದರು. ಅವನ ರೂಪ ತಾಳಿ ಆತನ ಆ ನೌಕರನದು ಮತ್ತು ಮರಳಿ ಬಂದ ಒಂದೇ ಸಮನೆ. ಆ ಭಕ್ತ ಕೇಳಿದ, ಹೇ ಸೇವಾದಾರ, ನೀನು ಏಕೆ ಬಂದೆ? ವಾಪಸ್ ಹೇಗೆ ಬಂದೆ? ಅವನು ಹೇಳಿದ, ಯಜಮಾನ್ರೇ, ನಾನು ಆಮೇಲೆ ಹೋಗುವೆನು ಮತ್ತು ನನಗೆ ಗೊತ್ತಿಲ್ಲ, ಅದೇನೋ ಮನಸ್ಸಿಗೆ ಬಂತು, ನಾನು ಮರಳಿ ಬಂದೆ. ನಾನು ಯೋಚಿಸಿದೆ ನಾಳೆ ಹೋಗೋಣವೆಂದು. ಈಗ ಲೇಟ್ ಆಗುವುದು. ಹೀಗೀಗೆ ಈಗ ನಾನಂತೂ ಹೋಗುವುದಿಲ್ಲ. ತಾವು ಬಹಳ ಅಸೌಖ್ಯದಿಂದಿದ್ದೀರಿ. ತಾವು ಗುಣ ಹೊಂದಿದ ಬಳಿಕ, ಸ್ವಸ್ಥರಾದ ಬಳಿಕ ಹೋಗುವೆನು. 1 ತಿಂಗಳವರೆಗೆ ಪರಮಾತ್ಮ ಸೇವಕನ ರೂಪ ಧರಿಸಿ ಅವನ ಮಲ ಸ್ವಚ್ಛ ಮಾಡುತ್ತಲಿದ್ದರು. ಅಲ್ಲೇ ಮಂಚದ ಬಳಿ ಕುಳಿತುಕೊಂಡು ಅವನು ಮಲವಿಸರ್ಜನೆ ಮಾಡುತ್ತಿದ್ದ. ಮತ್ತದನ್ನು ಎತ್ತಿ ಹೊರಗೆ ಬಿಸಾಡಿ ಬರುತ್ತಿದ್ದರು. ಅವನ ಕೈ ತೊಳೆಯುವುದು, ಅವನಿಗೆ ಸ್ನಾನ ಮಾಡಿಸುವುದು, ಬಟ್ಟೆ ತೊಳೆಯುವುದು ಮತ್ತು ರೊಟ್ಟಿ ಮಾಡಿ ಮತ್ತು ಪ್ರೀತಿಯಿಂದ ತಿನ್ನಿಸ್ತಿದ್ದರು. ಈಗ 1 ತಿಂಗಳ ಬಳಿಕ ಆ ನೌಕರ ಹಿಂದಿರುಗಿದ. ಆ ನೌಕರನಂತೂ ಬಂದ. ತಿಳಿಯಿರಿ, ಊರೊಳಗೆ ಪ್ರವೇಶಿಸುತ್ತಿದ್ದಂತೆ ಈ ಕಡೆಯಿಂದ ಪರಮಾತ್ಮ ಹೊರಟು ಹೋದರು. ಈಗ ಆ ನೌಕರ ಕೊಂಡು ತಂದ ಸಾಮಾನು, ಮನೆಯಿಂದ ಏನೇ ಅವರ ಕ್ಷೇತ್ರದಲ್ಲಿ ಸಾಮಾನು ಸಿಗ್ತಿದ್ದು, ಅದೊಂದು ಕಲ್ಲಂಗಡಿ, ಏನೋ ಸೇಬು ಮತ್ತು ಸಿಹಿ ತಿಂಡಿಯನ್ನು ಮಾಡಿಸಿಕೊಂಡು ತರ್ತಿದ್ರು ಪ್ರಯಾಣದಲ್ಲಿ. ಮತ್ತು ಬಂದು ಅಲ್ಲಿಟ್ಟು ಪ್ರಣಾಮ ಮಾಡಿದ ಮತ್ತು ಹೇಳಿದ, ಮಹಾರಾಜರೇ, 20 ದಿನಗಳೆಂದು ಹೇಳಿ ಹೋಗಿದ್ದೆ, ತಿಂಗಳಾಯಿತು, ನನ್ನನ್ನು ಕ್ಷಮಿಸಿ. ತಾವು ಚೆನ್ನಾಗಿದ್ದೀರಲ್ಲವೇ? ಅವನ ಮುಖದ ಕಡೆ ನೋಡಿ ತ್ರಿಲೋಚನ ಭಕ್ತ ಯೋಚಿಸ್ತಾನೆ, ಇವನು ಏನು ಹೇಳುತ್ತಿರುವನು? ಅರೆ, ಏನು ಹೇಳುತ್ತಿರುವ ಭಕ್ತ ನೀನು? ನಾನು ಹೇಳುತ್ತಿದ್ದೇನೆಂದರೆ, ನನ್ನ ಮನೆಯವರು ತಮಗೆ ಪ್ರಣಾಮಗಳನ್ನು ತಿಳಿಸಿದ್ದಾರೆ ಮತ್ತು ತಮ್ಮನ್ನು ಬಹಳ ಸ್ಮರಿಸುತ್ತಾರೆ. ಎಲ್ಲರೂ ಪರಿವಾರದವರು ಕುಶಲರಾಗಿದ್ದಾರೆ ಮತ್ತು ಹೀಗೀಗೆ ತಮಗಾಗಿ ಸಾಮಾನು ಕಳುಹಿಸಿದ್ದಾರೆ. ಸ್ವೀಕರಿಸಿ ತಮಗೆ ಸಮ್ಮಾನ ಕಳಿಸಿದ್ದಾರೆ. ಅರೆ, ನೀನು ಏನು ಹೇಳುತ್ತಿರುವೆ? ಎಲ್ಲಿಂದ ಬಂದಿರುವೆ? ಏನು ವಿಷಯ? ಸ್ವಾಮಿ, ಹೀಗೆ ನಾನು ಮನೆಗೆ ಹೋಗಿರುವೆ ಮತ್ತು ನೀನು ಮನೆಗೆ ಹೋಗಿದ್ದೆ? ಅಂದರೆ ಹೌದು, ನಾನು ಮನೆಗೆ ಹೋಗಿದ್ದೆ. ನಿಜವಾಗಿಯೂ ನೀನು ನೇರ ನಿನ್ನ ಮನೆಯಿಂದ ಬರ್ತಿರುವೆಯಾ? ಅಂದರೆ ನಾನು ಮನೆಯಿಂದ ಬರ್ತಾ ಇದ್ದೇನೆ. ಇವೆಲ್ಲ ಸಾಮಾನು ತಂದಿರುವೆ ನಾನು. ಆಗ ಭಕ್ತನ ಕಣ್ಣಿಂದ ಕಣ್ಣೀರು ಬಂತು. 80 ವರ್ಷದ ಮುದುಕನಿಗೆ ಅಳತೊಡಗಿದ. ಹೀಗೆ ಹೇಳಿದ, ಹೇ ಪರಮಾತ್ಮ, ಈ ಪಾಪಿಯನ್ನು ಇಷ್ಟೊಂದು ಋಣಿಯನ್ನಾಗಿ ಮಾಡಿದಿರಿ. ತಾವು ಬಂದು ನನ್ನ ಮಲವನ್ನು ಸಹಿತ ಸ್ವಚ್ಛಗೊಳಿಸಿದಿರಿ. ನನ್ನನ್ನು ಎಷ್ಟು ಒಳ್ಳೆಯ ರೀತಿಯಲ್ಲಿ ಸಂಭಾಳಿಸಿದಿರಿ. ಹೀಗಾಗಿ ಪುಣ್ಯಾತ್ಮರೇ, ಇದನ್ನು ಸತ್ಯವೆಂದು ತಿಳಿಯಿರಿ. ಇದೆಲ್ಲ ಕಥೆಗಳಲ್ಲ.
ಇದು ನಿಜವಾಗಿಯೂ 100% ಸತ್ಯಕಥೆಯಾಗಿದೆ. ಸತ್ಯಕಥೆಗಳಾಗಿವೆ, ಕೇವಲ ದಂತಕಥೆಗಳಲ್ಲ. ಈ ರೀತಿ ಪರಮಾತ್ಮ ಇಂತಹ ಸುಖವನ್ನು ಕೊಡುತ್ತಾರೆ. ಆದರೆ ಹೀಗೆ ಹೇಳ್ತಾರೆ, सतगुरु के दरबार में कमी काहे की ना और अंसा मौज नहीं पावता तेरी चूक चाकरी में. ಪರಮಾತ್ಮ ಈ ಥರ ಲಾಭ ನೀಡುತ್ತಾರೆ, ಆದರೆ ತಾವು ಪ್ರಾಪ್ತಿ ಮಾಡಿಕೊಳ್ಳುತ್ತಿಲ್ಲ ಅವನಿಂದ ಈ ಬೆನಿಫಿಟ್ ಅನ್ನು. ಹಾಗಾದರೆ ನಿಮ್ಮ ಸೇವೆ ಮತ್ತು ಶುಶ್ರೂಷೆಯಲ್ಲಿ ಕೊರತೆ ಇದೆ. ತಮ್ಮ ಭಕ್ತಿಯಲ್ಲಿ, ತಮ್ಮ ಶ್ರದ್ಧೆಯಲ್ಲಿ, ತಮ್ಮ ಸೇವೆಯಲ್ಲಿ ಕೊರತೆ ಇದೆ. ಯಾವ ದಿನ ಅದು ದೂರವಾಗುವುದು? ಆ ದಿನ ನೋಡಿರಂತೆ ಹೊಸ ಹೊಸ ಚಮತ್ಕಾರ ತಮಗೆ ಮುಂದೆ ಸಿಗುವುವು. ನೀವು ಕೇಳಿದ್ದೀರಿ ಜಗದ್ಗುರು ತತ್ವದರ್ಶಿ ಸಂತ ರಾಮ್ಪಾಲ್ ಮಹಾರಾಜರ ಮಂಗಳ ಪ್ರವಚನ. ಹೆಚ್ಚಿನ ಮಾಹಿತಿಗಾಗಿ ವಿಸಿಟ್ ಮಾಡಿ ನಮ್ಮ ವೆಬ್ಸೈಟ್ www.jagadguru-rampalji.org. ಸಂತ ರಾಮ್ಪಾಲ್ ಮಹಾರಾಜರ ಶುಭ ಆಶೀರ್ವಾದದಿಂದ ಇಡೀ ವಿಶ್ವದಲ್ಲಿ 500ಕ್ಕೂ ಹೆಚ್ಚು ನಾಮದೀಕ್ಷಾ ಕೇಂದ್ರಗಳಿವೆ. ಇದರಲ್ಲಿ ಸಂತ ರಾಮ್ಪಾಲ್ ಮಹಾರಾಜರಿಂದ ನಿಶುಲ್ಕವಾಗಿ ಆನ್ಲೈನ್ ನಾಮದೀಕ್ಷೆ ಕೊಡಲಾಗುತ್ತಿದೆ. ತಮ್ಮ ಹತ್ತಿರದ ನಾಮದೀಕ್ಷಾ ಕೇಂದ್ರದ ಮಾಹಿತಿಗಾಗಿ ಸಂಪರ್ಕಿಸಿ 888 444 7302.